ಸ್ವಾಮಿ ನಮ್ಗೆ ದುಡ್ಡು ಕೊಡ್ಸಿ ಸ್ವಾಮಿ, ನಿಮ್ಮನ್ನ ಮುಸ್ರೆ ತೊಳಿಸಿ ಸ್ವಾಮಿ, ನಮ್ಗೆ ದುಡ್ಡು ಬೇಕಷ್ಟೇ. ಸ್ವಾಮಿ, ನಮಗೆ ನಮ್ಮ ದುಡ್ಡು ಕೊಡಿಸಿ, ನಿಮ್ಮನೆ ಮುಸ್ರೆ ತೊಳಿತೀವಿ, ನಮಗೆ ನಮ್ಮ ದುಡ್ಡು ಕೊಡಿಸಿ ಅಂತ ತಾಯಿ ಕಣ್ಣೀರಿಟ್ಟಿದ್ದಾರೆ. ಮತ್ತೊಂದೆಡೆ ನಮ್ಮ ಮನೆ ಕೊಡಿಸಿ, ಇಎಂಐ ಮತ್ತು ಬಾಡಿಗೆ ಕಟ್ಟಿ ಸಾಕಾಗಿದೆ, ಮನೆ ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿರುವ ಕರ್ನಾಟಕ ಗೃಹ ಮಂಡಳಿ ಕಚೇರಿ ಎದುರು ರಾಜೀವ್ ಗಾಂಧಿ ನಿಗಮ ಹಣ ಕಟ್ಟಿರುವವರಿಗೆ ಜನವರಿ 31ರೊಳಗಾಗಿ ಮನೆ ನೀಡುವ ಭರವಸೆ ಕೊಟ್ಟಿತ್ತು. ಇದನ್ನೇ ನಂಬಿ 10 ತಿಂಗಳಿಂದ ಜನ ಸಾಲ ಮಾಡಿ ಬಡ್ಡಿಗೆ ಹಣ ತಂದು ಫೈನಾನ್ಸ್ ಕಟ್ತಾ ಇದ್ದಾರೆ. ಆದರೆ ಇದೀಗ ಡೆಡ್ಲೈನ್ ಮುಗಿದ್ರೂ ಮನೆ ಕೊಟ್ಟಿಲ್ಲ. ಇತ್ತ ಸಾಲಕ್ಕೆ ಬಡ್ಡಿ, ಲೋನ್, ಇಎಂಐ ಜೊತೆಗೆ ಇರೋ ಮನೆ ಬಾಡಿಗೆಯನ್ನು ಕಟ್ಟಿ ಕಂಗೆಟ್ಟಿರುವ ಜನ ಈಗ ಮನೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲೇ ಕುತ್ಕೊಂಡು ಪ್ರಾಣ ಬಿಡ್ತೀವಿ ಹೊರತು ಮನೆ ಸಿಗದೆ ಗೆದ್ದು ಹೋಗಲ್ಲ ಅಂತ ಕೆಂಡ ಕಾರಿದ್ದಾರೆ. ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣ ಪ್ರಶ್ನಿಸಿ ಪ್ರಕಾಶ್ ಬೆಳವಾಡಿ ಹಾಗೂ ಡಾಕ್ಟರ್ ಎ ರವೀಂದ್ರ ಎಂಬುವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ ಇಪಿಐಎಲ್ ವಿಚಾರಣೆ ನಡೆಸಿದೆ. ಇದೇ ತಿಂಗಳಂತ್ಯಕ್ಕೆ ಬೆಂಗಳೂರಲ್ಲಿ ಸುರಂಗ ರಸ್ತೆ ನಿರ್ಮಾಣದ ಕಾರ್ಯಾದೇಶ ನೀಡುವ ಸಾಧ್ಯತೆ ಇದೆ ಅಂತ ಅರ್ಜಿದಾರರ ಪರ ವಕೀಲರಿಂದ ಹೈಕೋರ್ಟ್ಗೆ ಮಾಹಿತಿ ನೀಡಿದ್ರು. ಆದರೆ ಇದು ವಾಸ್ತವಾಂಶವಲ್ಲ ಎಂದು ಎಜಿ ಶಶಿಕಿರಣ್ ಶೆಟ್ಟಿ ಪ್ರತಿವಾದ ಮಂಡಿಸಿದ್ರು. ಇನ್ನು ಯೋಜನೆ ರೂಪಿಸಿದ ದೆಹಲಿಯ ಕಂಪನಿಗಳಿಗೆ ನೋಟಿಸ್ ತಲುಪಿಸಿಲ್ಲ, ವಿಳಾಸದಲ್ಲಿಲ್ಲ ಎಂಬ ಹಿಂಬರಹವಿದೆ ಎಂದು ಅರ್ಜಿದಾರರ ಪರ ವಕೀಲ ವಾದಿಸಿದ್ರು. ಈ ವಾದ ಸಮ್ಮತಿಸಿದ ಹೈಕೋರ್ಟ್ ನೋಟಿಸ್ ತಲುಪಿಸುವಂತೆ ಸೂಚಿಸಿ ವಿಚಾರಣೆ ಫೆಬ್ರವರಿ 23ಕ್ಕೆ ಮುಂದೂಡಿದೆ. ಬೆಂಗಳೂರಿನ ಮಾರತ್ಹಳ್ಳಿಯ ಮನೆಯಲ್ಲಿ 18 ಕೋಟಿ ಮೌಲ್ಯದ ಚಿನ್ನ ಕಳವು ಪ್ರಕರಣದಲ್ಲಿ ಕಳವಾದ ಚಿನ್ನ ನೆನೆದು ಬಿಲ್ಡರ್ ಶಿವಕುಮಾರ್ ಕಣ್ಣೀರಿಟ್ಟಿದ್ದಾರೆ. 33 ವರ್ಷದ ನನ್ನ ಸಂಪಾದನೆಯನ್ನ ಕಳ್ಳತನ ಮಾಡಿದ್ದಾರೆ. 1988 ಸೆಪ್ಟೆಂಬರ್ 12ರಂದು ನಮ್ಮ ಮನೆ ಕುಸಿದು ನನ್ನ ಕುಟುಂಬದ 5 ಜನ ಸಾವನ್ನಪ್ಪಿದ್ರು. ಕಳವಾದ ಚಿನ್ನ ನಾನು ಹೇಗಾದ್ರೂ ಮತ್ತೆ ಸಂಪಾದನೆ ಮಾಡ್ತೀನಿ, ಆದರೆ ನನ್ನ ತಾಯಿಯ ಕಿವಿಯೋಲೆ ಮತ್ತು ಸರ ಕಳವಾಗಿದ್ದಕ್ಕೆ ದುಃಖವಾಗ್ತಿದೆ ಅಂತ ನೋವು ಹೊರಹಾಕಿದ್ದಾರೆ. ಲಕುಂಡಿ ಸಮೀಪದ ಜಂತ್ಲಿ ಶಿರೂರಿನಲ್ಲಿ ನಿಧಿಗಳ್ಳರು ಕಲ್ಯಾಣ ಚಾಲುಕ್ಯ ಕಾಲದ ಕೃಷ್ಣನ ದೇಗುಲದಲ್ಲಿ ಮೂರ್ತಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಕೃಷ್ಣನ ಗರ್ಭಗುಡಿ ಮುಂದಿನ ಮಂಟಪದಲ್ಲಿ ಹಾಲಿನಂತೆ ದ್ರವ ಸೋರುತ್ತಿದೆ. ಈ ರೀತಿ ಹಾಲಿನ ನೊರೆ ಬಂದ್ರೆ ಕೆಳಭಾಗದಲ್ಲಿ ನಿಧಿ ಇರುತ್ತೆ, ಪುರಾತನ ವಿಗ್ರಹದ ಕೆಳಗೆ ನಿಧಿ ಇರುತ್ತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಅಪರೂಪದ ಕೃಷ್ಣನ ಮೂರ್ತಿ ಕಳ್ಳತನಕ್ಕೆ 2 ಬಾರಿ ಯತ್ನ ನಡೆದಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಸರ್ಕಾರ ಪುರಾತನ ದೇವಸ್ಥಾನದ ರಕ್ಷಣೆ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 5 ಅಡಿ ಎತ್ತರ ಇದೆ ಈ ಭಾಗದಲ್ಲಿ ನೋಡುವುದು. ಯಾಕಂದರೆ ತಳಗ ಗರುಡನ ಒಂದು ಮೂರ್ತಿ ಇರುವುದರಿಂದ ಇದು ಶ್ರೀಕೃಷ್ಣನ ಒಂದು ವಾಸಸ್ಥಾನ. ಈ ಕೆಳಭಾಗದಲ್ಲಿ ನಿಧಿ ಇರುತ್ತೆ ಅನ್ನೋ ಮಾತು ಕೂಡ ಇಲ್ಲಿ ಹಿಂದಿನ ಏನು ಹಿರಿಯರು ಕೂಡ ಹೇಳಿದ್ದಾರೆ ಅಂತ ಅನ್ನೋದು ಮಾತಿದೆ. ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ. ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವಾಗಿ ವಿಧಾನಸಭೆಯಲ್ಲಿ ಸಿಎಂ, ಡಿಸಿಎಂ ಮತ್ತು ವಿಪಕ್ಷ ನಾಯಕರ ನಡುವೆ ಸ್ವಾರಸ್ಯಕರ ಚರ್ಚೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಡಿಕೆ ಕಡೆ ನೋಡುತ್ತಾ, ನೋಡಪ್ಪ, ನೀನು ಹಾಲಂತೆ, ನಾನು ಸಕ್ಕರೆಯಂತೆ, ಆದ್ರೆ ಅವರು ಹಲ ಅಂತ ಹೇಳ್ತಾರೆ ಅಂದ್ರು. ಇದಕ್ಕೆ ಡಿಕೆ, ಅದಕ್ಕೆ ಟೈಮ್ ಉತ್ತರ ಕೊಡುತ್ತೆ ಬಿಡಿ ಅಂತ ಅಂದ್ರು. ಈ ವೇಳೆ ಆರ್ ಅಶೋಕ್ ಡಿಕೆ ಮಾತಿನಲ್ಲಿ 100 ಅರ್ಥ ಇದೆ ಅಂತ ವ್ಯಂಗ್ಯವಾಡಿದ್ರು. ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ, ದಟ್ ಈಸ್ ಡಿ ಕೆ ಶಿವಕುಮಾರ್. ಇಷ್ಟಕ್ಕೆ ಸುಮ್ಮನಾಗದ ಅಶೋಕ್, 56 ಶಾಸಕರು ಡಿಕೆ ಕಡೆ ಇದ್ದಾರಂತೆ, ಅವರು ಬೆಳಿಗ್ಗೆ ಡಿಕೆ ಮನೆಯಲ್ಲಿ, ಸಂಜೆ ಸಿದ್ದರಾಮಯ್ಯ ಮನೆಯಲ್ಲಿರ್ತಾರಂತೆ, ಇದರಿಂದ ಡಿಕೆ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಕಿಚಾಯಿಸಿದ್ರು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಅಲ್ಲ, ಅದಕ್ಕೆ ಹೇಳೋದು ಕನ್ಫ್ಯೂಸ್ ಔಟೈತೆ. ಅಲ್ಲ, ಸಭಾಧ್ಯಕ್ಷ ಡಿಕೆಗೆ ಕನ್ಫ್ಯೂಸ್ ಔಟೈತೆ. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸೋ ಪ್ರಯತ್ನ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಘೋಷಣೆ ಮಾಡಿ ಅನುದಾನ ಕೊಡದೇ ಇರುವುದು ಸುಳ್ಳ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ಸ್ ಎ ಫ್ಯಾಕ್ಟ್. ಇದನ್ನ ಹೇಳಿದ್ರೆ ಇದು ಓದಬಾರದು ಅಂತ ಇದೆಯಾ? ಇದು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ. ಇನ್ನು ವಿಬಿಜಿ ರಾಮ್ಜಿ ಯೋಜನೆಯ ಹೆಸರಿನಲ್ಲಿ ದಶರಥ ರಾಮನಿಲ್ಲ, ಸೀತಾರಾಮನೂ ಇಲ್ಲ, ಸಿದ್ದರಾಮನೂ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ ಹಂಗೆ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ, ರಾಮಾಯಣದ ರಾಮನೂ ಅಲ್ಲ. ಸಿದ್ದರಾಮಯ್ಯವರಲ್ಲ, ಸಿದ್ದರಾಮನೂ ಅಲ್ಲ ಅಂತ ಹೇಳಿದ್ರು. ಸಿದ್ದರಾಮನೂ ಅಲ್ಲ.
ನನ್ನ ಸೊತ್ತು ನನಗೆ ಸಿಗದೆ ಇದ್ರೆ ಮೋಸ ಮಾಡಿದ ಅಧಿಕಾರಿಗಳನ್ನ ಇಡೀ ಇಂಡಿಯಾಗೆ ತೋರಿಸ್ತೀನಿ ಅಂತ ನಟ ಯಶ್ ತಾಯಿ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳು ಸೈಟ್ ಅನ್ನ ನನಗೂ ರಿಜಿಸ್ಟರ್ ಮಾಡಿ ಅವರಿಗೂ ಹೇಗೆ ರಿಜಿಸ್ಟರ್ ಮಾಡ್ತಾರೆ? ದೇವರಾಜ್ ಅವರ ದಾಖಲೆಯೇ ಫೇಕ್, ನಕಲಿ ದಾಖಲೆ ಸೃಷ್ಟಿ ಮಾಡಿ ಸೈಟ್ ಕೇಳಲು ಬಂದಿದ್ದಾರೆ ಅಂತ ಪುಷ್ಪಾ ಆರೋಪಿಸಿದ್ದಾರೆ. ನಾನು ಯಶ್ ತಾಯಿ ಆಗಿರೋದಕ್ಕೆ ಬೆದರಿಸಿ ರೌಡಿಸಂ ಮಾಡಿದ್ರೆ ಹೆದರಲ್ಲ ಅನ್ನೋದನ್ನ ತೋರಿಸಿದ್ದೇನೆ ಅಂತ ಪುಷ್ಪಾ ಗುಡುಗಿದ್ದಾರೆ. ನನ್ನ ಪ್ರಾಪರ್ಟಿ ನನಗೆ ಸಿಕ್ಕಲೇಬೇಕು, ಸಿಕ್ಕಿಲ್ಲ ಅಂದರೆ ನಾನು ಇಡೀ ಇಂಡಿಯಾಗೆ ತೋರಿಸ್ತೀನಿ ಮೋಸ ಮಾಡಿರೋ ಆಫೀಸರ್ದೆಲ್ಲ. ಯಾಕೆ ಮಾಡಿದ್ದಾರೆ? ತೆಗಿತೀವಿ ನಾವು. ಈಗ ನಾನು ಗೌರ್ಮೆಂಟಿಗೆ ದುಡ್ಡು ಕಟ್ಟಿದ್ದೀನಿ, ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀನಿ, ಮತ್ತು ಎಲ್ಲಿಗೆ ಕಟ್ಟಿದ್ದೀನಿ ನಾನು ದುಡ್ಡು? ರೋಡ್ಗೆ ಇಳಿದು ನಿಂತಿದ್ದೀನಿ ನಾನು. ಇನ್ನೊಬ್ರು ಗಿಲಿಬ್ರಿಟಿ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರು ದುಡ್ಡು ಹಾಕ್ತವ್ರು ನಿಂತ್ಕೊಂಡು ಹೋರಾಡಬೇಕು. ಬೆದರಿಸಿ ಎದುರಿಸಿ ರೌಡಿಸಮ್ ಮಾಡಿದವ್ರಿಗೆಲ್ಲ ಹೆದರ್ಕೊಳ್ಳೋದು ಮೂರ್ಖತನ ಅಂತ ತೋರಿಸಿದ್ದೀನಿ ನಾನು. ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರವಣೆ ಅವರ ಆತ್ಮಚರಿತ್ರೆ ವಿಚಾರವಾಗಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವರ ನಡುವೆ ಜಟಾಪಟಿ ನಡೆದಿದೆ. ಭಾರತ ಚೀನಾ ನಡುವಿನ ಗಾಲ್ವಾನ್ ಡೋಕ್ಲಾಂ ಸಂಘರ್ಷದ ಕುರಿತ ಮಾಹಿತಿಯನ್ನ ಒಳಗೊಂಡಿದೆ ಎನ್ನಲಾದ ನರವಣೆ ಅವರ ಆತ್ಮಚರಿತ್ರೆ ಬಗ್ಗೆ ರಾಹುಲ್ ಪ್ರಸ್ತಾಪಿಸಿದ್ರು. ಇದಕ್ಕೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಅಮಿತ್ ಶಾ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಪ್ರಕಟಗೊಳ್ಳದ ಪುಸ್ತಕದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬಾರದು ಅಂತ ಹೇಳಿದ್ರು. नारावणे जी कहते हैं माय पोजीशन वाज क्रिटिकल। अध्यक्ष महोदय, ये लीडर अपोजिशन सदन को गुमराह करने की कोशिश कर रहे हैं। मैं आपसे अनुरोध करना चाहता हूं, इन्हें किसी भी सूरत में यह बात बोलने की यहाँ पर इजाजत नहीं दी जानी चाहिए. ನರವಣೆ ಅವರ ಪುಸ್ತಕ ಪ್ರಕಟಣೆಗೆ ಕೇಂದ್ರ ಸರ್ಕಾರ ಅವಕಾಶ ನೀಡ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಈ ಭಯ ಯಾಕೆ ಅಂತ ರಾಗ ಪ್ರಶ್ನಿಸಿದ್ರು. Army chief, this is what the army chief has written in a book. The book is not being allowed to be published. It is languishing. And this is the army chief's perspective, his view. Why are they so scared of the army chief's perspective? ಇನ್ನು ಕೇರಳದಲ್ಲಿ ಕುಂಡುವಡಿಯನ್ ಸಮುದಾಯವನ್ನ ಎಸ್ಟಿ ಪಟ್ಟಿಯಲ್ಲಿ ಸೇರಿಸುವಂತೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಕೇರಳ ಸಚಿವ OR ಕೇಲುಗೆ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ 2025ರಲ್ಲೂ ಪತ್ರ ಬರೆದಿದ್ರು ಸೂಕ್ತ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಪ್ರಿಯಾಂಕಾ ಕಿಡಿಕಾರಿದ್ದಾರೆ. T20 ವಿಶ್ವಕಪ್ ಹೊಸ್ತಿಲಿನಲ್ಲಿ ಭಾರತ ವಿರುದ್ಧದ ಪಂದ್ಯ ಬಹಿಷ್ಕರಿಸಿರುವ ಪಾಕಿಸ್ತಾನಕ್ಕೆ ಐಸಿಸಿ ನಿರ್ಬಂಧದ ಎಚ್ಚರಿಕೆ ಕೊಟ್ಟಿದೆ. ಫೆಬ್ರವರಿ 7ರಿಂದ ಆರಂಭವಾಗ್ತಾ ಇರೋ T20 ವಿಶ್ವಕಪ್ನಲ್ಲಿ ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯಬೇಕಾಗಿದೆ. ಆದರೆ ಪಾಕಿಸ್ತಾನ ಭಾರತ ವಿರುದ್ಧ ಆಡೋದಿಲ್ಲ ಅಂತ ಘೋಷಿಸಿದೆ. ಈ ಪಂದ್ಯ ನಡೆಯದಿದ್ರೆ 2,300 ಕೋಟಿ ರೂಪಾಯಿ ನಷ್ಟ ಸಂಭವಿಸುತ್ತೆ ಅಂತ ಅಂದಾಜಿಸಲಾಗಿದೆ. ಈ ಬಾರಿ ಮೊತ್ತವನ್ನ ಪಾಕಿಸ್ತಾನವೇ ನಷ್ಟ ಪರಿಹಾರವಾಗಿ ಭರಿಸಬೇಕಾಗುತ್ತೆ ಎನ್ನಲಾಗ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ಮೇಲೆ ಐಸಿಸಿ ಹಲವು ನಿರ್ಬಂಧ ಹೇರುವ ಸಾಧ್ಯತೆ ಇದೆ. ಪಾಕ್ ಮೇಲೆ ಐಸಿಸಿ ಪ್ರಹಾರ. ಐಸಿಸಿ ಪಾಕಿಸ್ತಾನ ಸೂಪರ್ ಲೀಗ್ ಆಡಲು ವಿದೇಶಿ ಆಟಗಾರರಿಲ್ಲ ಅಂತ ಅನುಮತಿ ನಿರಾಕರಿಸಬಹುದು. ಐಸಿಸಿ ಆದಾಯದಲ್ಲಿ ಪಾಕಿಸ್ತಾನಕ್ಕೆ ಹೋಗುವ ಪಾಲಿನಲ್ಲಿ ಭಾರಿ ಕಡಿತ ಮಾಡಬಹುದು. ಪಂದ್ಯಾವಳಿಯ ಪ್ರಸಾರಕರಿಗೆ ನಷ್ಟ ಪರಿಹಾರ ನೀಡಲು ಆದೇಶ ನೀಡಬಹುದು. ಏಷ್ಯಾ ಕಪ್ನಿಂದ ಬಹಿಷ್ಕರಿಸಬಹುದು ಮತ್ತು ಪಾಕಿಸ್ತಾನ ಒಳಗೊಂಡಿರುವ ದ್ವಿಪಕ್ಷೀಯ ಸರಣಿಗಳ ಅಮಾನತು ಮಾಡಬಹುದು ಎನ್ನಲಾಗಿದೆ. ಭಾರತದ ಮೇಲೆ ಹೇರಿದ್ದ ಆಮದು ಸುಂಕವನ್ನ ಅಮೆರಿಕ ಕಡಿತಗೊಳಿಸಿದೆ. ಆಮದು ಸುಂಕ 25% 18% ಇಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಳಿಕ ಪ್ರಧಾನಿ ಮೋದಿಗೆ ಕರೆ ಮಾಡಿ ಟ್ರಂಪ್ ಮಾತನಾಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಟ್ರಂಪ್, ಭಾರತದ ಮೇಲಿನ ಸುಂಕವನ್ನ ಅಮೆರಿಕ ಕಡಿಮೆ ಮಾಡಿದೆ. ಭಾರತದ ಪ್ರಧಾನಿ ಮೋದಿ ಜೊತೆ ಮಾತನಾಡಿದ್ದೇನೆ. ನನ್ನ ಆಪ್ತರಲ್ಲಿ ಪ್ರಧಾನಿ ಮೋದಿಯೂ ಒಬ್ರು. ರಷ್ಯಾ ಉಕ್ರೇನ್ ಯುದ್ಧ, ವ್ಯಾಪಾರ ಸೇರಿ ಹಲವು ವಿಷಯಗಳ ಕುರಿತು ನಾವು ಚರ್ಚಿಸಿದ್ದೇವೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ನಟ ಕಿಚ್ಚ ಸುದೀಪ್ ಆಪ್ತ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ನಿರ್ಮಾಪಕರ ಸಂಘ ದೂರು ನೀಡಿದೆ. ಈ ಬಗ್ಗೆ ಮಾತನಾಡಿದ ನಿರ್ಮಾಪಕ ಕೆ ಮಂಜು, ಚಂದ್ರಚೂಡ್ ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಬರೆದುಕೊಂಡಿದ್ದಾರೆ ಎಂದು ದೂರಿದ್ದಾರೆ. ಸದ್ಯ ಚಂದ್ರಚೂಡ್ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಂದ್ರಚೂಡು ನಿನ್ನೆ ಅವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ, ನಿರ್ಮಾಪಕರು ಅವಹೇಳನಕಾರಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಅದನ್ನು ನೋಡಿ ಈಗ ನಿರ್ಮಾಪಕ ಸಂಘಕ್ಕೆ ಸುಮಾರು ನಿರ್ಮಾಪಕರು ಕಂಪ್ಲೇಂಟ್ ಕೊಟ್ಟವ್ರೆ. ಅದ್ರ ಮೇಲೆ ಇಡೀ ಸಂಘ ಅದ್ರ ಬಗ್ಗೆ